ಶ್ರೀ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ಅಧ್ಯಕ್ಷರು ಮತ್ತು ಅನೇಕ ಮುಖಂಡರುಗಳು ಶಾಂತಿಯುತ ಪ್ರತಿಭಟನೆಯನ್ನ ಮಾಡ್ತಕ್ಕಂತ ಸಂದರ್ಭದಲ್ಲಿ ನಿನ್ನೆ ದಿವಸ ಅವರನ್ನ ಅರೆಸ್ಟ್ ಮಾಡ್ತಾರೆ. ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ವಿರೋಧ ಪಕ್ಷದ ನಾಯಕನನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತೇಳಿ ಜನ ಇವತ್ತು ಇಡೀ ದೇಶದಲ್ಲಿ ಗಮನಿಸ್ತಾ ಇದ್ದಾರೆ. ಸ್ನೇಹಿತರೆ, ನಮಗೆ ಯುವಕರ ಭವಿಷ್ಯ ಮುಖ್ಯ. ಜನಸಂಖ್ಯೆಯ 60% ಇವತ್ತು ಯುವಕರಿದ್ದಾರೆ. ಕರ್ನಾಟಕದಲ್ಲಿ 1,90,00,000 ಯುವಕರು 16 ವರ್ಷದಿಂದ 35 ವರ್ಷದ ವಯೋಮಿತಿಯಲ್ಲಿ ಇದ್ದಾರೆ. ಅವರ ಭವಿಷ್ಯ ಮುಖ್ಯ, ಅವರ ಶಿಕ್ಷಣ ಮುಖ್ಯ, ಅವರಿಗೆ ಕೊಡ್ತಕ್ಕಂಥ ಉದ್ಯೋಗ ಮುಖ್ಯ ನಮಗೆ. ಅದಕ್ಕಾಗಿ ನಾವು ಶಾಂತಿಯುತ ಹೋರಾಟವನ್ನ ಮಾಡ್ತಾ ಇದ್ರೆ ನಮ್ಮ ನಾಯಕರನ್ನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನಾನು ಅದನ್ನ ಖಂಡಿಸ್ತೇನೆ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು. ಯುವಕರ ಭವಿಷ್ಯ, ಯಾರು ಈ ದೇಶವನ್ನ ಕಟ್ತಾರೆ ಯುವಕರು, ಅವರ ಭವಿಷ್ಯ ಬಹಳ ಮುಖ್ಯ ಅಂತಕ್ಕಂಥದ್ದು ಇವತ್ತು ನಮಗೆಲ್ಲ ತಿಳಿದಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ತಾವೇನು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ, ನಾನು ಆಕಸ್ಮಿಕವಾಗಿ ಈ ಜಿಲ್ಲೆಯ ಪರಿವೀಕ್ಷಣೆ ಮಾಡಬೇಕು ಅಂತೇಳಿ, ಪರಿಶೀಲನೆ ಮಾಡಬೇಕು ಅಂತೇಳಿ ಬರದ ಪರಿಸ್ಥಿತಿಯನ್ನ ನಾನು ಒಬ್ಬ ಕಂದಾಯ ಸಚಿವನಾಗಿ ಇವತ್ತು ನಾನು ಈ ಊರಿಗೆ ಬಂದಿದ್ದೇನೆ. ತಾವೆಲ್ಲ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಂತ ಕೇಳಿದ ಮೇಲೆ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಧ್ವನಿಗೂಡಿಸ್ಬೇಕು ಅಂತೇಳಿ ನಾನು ಇಲ್ಲಿ ಬಂದಿದ್ದೇನೆ. ತಮಗೆಲ್ಲ ಶುಭವಾಗ್ಲಿ. ಬಹಳ ಜನ ವಿದ್ಯಾರ್ಥಿನಿಯರಿದ್ದೀರಿ. ನಿಮ್ಮ ಭವಿಷ್ಯ ಬಹಳ ಮುಖ್ಯ ನಮಗೆ. ಯಾವುದೇ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವತ್ತೂ ಕೂಡ ನಿಮಗೆ ಭವಿಷ್ಯವನ್ನ ಕಟ್ಟಿಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇವತ್ತು ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಶಿವಕುಮಾರ್ ಆಗಲಿ ಅಥವಾ ನಾನಾಗ್ಲಿ, ನಮ್ಮ ಸರ್ಕಾರ 72,000 ಉದ್ಯೋಗಕ್ಕೆ ಇವತ್ತು ರಿಕ್ರೂಟ್ಮೆಂಟ್ಗೆ ನಾವೀಗಾಗಲೇ ನೋಟಿಫಿಕೇಶನ್ ಹೊರಡಿಸ್ತಾ ಇದ್ದೇವೆ. ನಿಮ್ಮ ಭವಿಷ್ಯ ಬಹಳ ಮುಖ್ಯ. ಯಾರು ಡಿಗ್ರಿ ಮಾಡಿದ್ದಾರೆ, ಯಾರು ಇಂಜಿನಿಯರಿಂಗ್ ಮಾಡಿದ್ದಾರೆ, ಯಾರು ಮೆಡಿಕಲ್ ಮಾಡಿದ್ದಾರೆ, ಯಾರು BA BSc ಮಾಡಿದ್ದಾರೆ, ಅವರಿಗೆ ಕೆಲಸ ಕೊಡ್ತಕ್ಕಂಥದ್ದು ನಮಗೆ ಬಹಳ ಮುಖ್ಯ. ಅದಕ್ಕಾಗಿ ಮೊದಲನೆಯ ಕಂತು ಇವತ್ತು 72,000 ಹುದ್ದೆಗಳಿಗೆ ಪ್ರಕಟಣೆಯನ್ನ ಮಾಡಿದ್ದೇವೆ. ಮುಂದೆ ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ರಿಕ್ರೂಟ್ಮೆಂಟ್ಗಳನ್ನು ಸರ್ಕಾರದ ವತಿಯಿಂದ ಮಾಡ್ತೇವೆ ಅಂತಕ್ಕಂಥ ಭರವಸೆ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಿನ್ನೆ ತಾನೇ ಪರಿಶಿಷ್ಟ ಜಾತಿ ಜನಾಂಗದ ವಿದ್ಯಾರ್ಥಿಗಳು ನನಗೆ ಒಂದು ಮೆಮೊರಾಂಡಮ್ ಅನ್ನ ಕೊಟ್ಟರು. ನಮಗೆ ಬ್ಯಾಕ್ಲಾಗ್ ಹುದ್ದೆಗಳನ್ನ ನೀವು ಕೊಡಿಸ್ಬೇಕು ಅಂತಕ್ಕಂಥ ಬೇಡಿಕೆಯನ್ನ ನನ್ನ ಮುಂದೆ ಇಟ್ಟರು. ಅವರಿಗೂ ಕೂಡ ನಾನು ಭರವಸೆಯನ್ನು ಕೊಟ್ಟಿದ್ದೇನೆ. ಯಾರು ಪರಿಶಿಷ್ಟ ಜಾತಿ ಜನಾಂಗ, ಹಿಂದುಳಿದ ಸಮುದಾಯ, ಅಲ್ಪಸಂಖ್ಯಾತರು, ಯಾರು ವಿದ್ಯಾವಂತರಿದ್ದಾರೆ, ಅವರಿಗೆ ನೌಕರಿಯನ್ನ ಕೊಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿ ನಾವು ಭಾವಿಸ್ಕೊಂಡು ಇವತ್ತು ಸರ್ಕಾರ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಾ ಇದೆ ಎನ್ನುವಂತ ಮಾತನ್ನ ತಮ್ಮ ಮುಂದೆ ಹೇಳ್ತಾ, ತಮಗೆಲ್ಲ ಶುಭವಾಗ್ಲಿ, ಈ ಹೋರಾಟ ಹೀಗೆ ಮುಂದುವರಿಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ಜೈ ಹಿಂದ್.